ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ 6 ಆಫ್ ಕಪ್ಸ್ ಬಂದಿದೆ. 6 ಆಫ್ ಕಪ್ಸ್ನ ನೀವು ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗ್ಬೋದು ಅಂತ ಹೇಳ್ತೀವಿ, ಅಥವಾ ನಿಮ್ಮದು ಬ್ರೇಕಪ್ ಆಗಿದ್ರೆ ರೀಕನ್ಸಿಲೇಷನ್ ಕಾರ್ಡ್ ಅಂತ ಕರಿತೀವಿ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಆಗಿರ್ಬೋದು ಅಥವಾ ನೀವು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಕಮ್ಯುನಿಕೇಷನ್ ಇರುತ್ತೆ, ನೀವು ರೀಕನ್ಸಿಲ್ ಆಗ್ತೀರಾ, ಮತ್ತೆ ಪ್ಯಾಚಪ್ ಆಗುತ್ತೆ ಅಂತ ಕಾರ್ಡ್ ಹೇಳುತ್ತೆ. ಪಾಸ್ಟ್ ಲವ್ ಅಂತ ಹೇಳುತ್ತೆ. ಫಾರ್ಗಿವ್ನೆಸ್ ಈಸ್ ಎ ಕೀ ಅಂತ ಹೇಳ್ತೀನಿ. ನೀವು ಕ್ಷಮಾಗುಣ ಅಂತ ಕರಿತೀವಿ. ಯಾವಾಗ ಒಬ್ಬರನ್ನ ಕ್ಷಮಿಸ್ತೀರಾ ಆವಾಗ ನಿಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಇಬ್ಬರ ಮಧ್ಯೆ ಅಂತ ಕೂಡ ಹೇಳುತ್ತೆ. ತುಂಬ ರಿಸರ್ವ್ಡ್ ಪರ್ಸನ್ ಅವರು, ಅವರಷ್ಟಕ್ಕೆ ಅವರೇ ಇರ್ತಾರೆ. ಕೆಲವು ವಿಷಯಗಳನ್ನ ಅವರಷ್ಟಕ್ಕೆ ಅವರೇ ಇಟ್ಕೊಂಡಿರ್ತಾರೆ, ಎಲ್ಲಾನು ನಿಮ್ಗೆ ಹೇಳಲ್ಲ ಅಂತ ಕಾರ್ಡ್ ಹೇಳುತ್ತೆ. ಅಥವಾ ಈ ಥರ ನೀವು ಕೂಡ ಇರ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ನಾವು ಮೈಂಡ್ ಕಾರ್ಡ್ ಅಂತ ಕರಿತೀವಿ. ಕಾರ್ಡ್ ಆಫ್ ಈ ಮನಸ್ಸಿನ ಮಾತುಗಳನ್ನ ತುಂಬ ಒಳಗಡೆನೆ ಅದ್ಮಿಟ್ಕೊಂಡಿರೋದು ಅಂತ ಹೇಳ್ತೀವಿ. ತುಂಬ ವಿಷಯಗಳನ್ನ ಹೈಡ್ ಮಾಡೋದು ಅಂತ. ಸೊ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಈ ಮಂತ್ ನಿಮಗೆ. ಇದನ್ನು ಮಾಡಲಾ, ಅದನ್ನು ಮಾಡಲಾ, ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಮ ಲವರ್ಗೆ ಇರ್ಬೋದು, ಮೆಸೇಜಸ್ನ ಟೈಪ್ ಮಾಡಿ ಕಳಿಸ್ದೇ ಇರ್ತೀರಾ, ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಬಟ್ ಮಾಡಲ್ಲ. ಸೊ ಆ ಥರ ಕಾರ್ಡ್ ಅಂತ ಹೇಳ್ಬೋದು. ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ, ಅದನ್ನು ಬಿಡಿ. ಥರ್ಡ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಅವ್ರ ಕಟಕ ಅಥವಾ ನಿಮ್ಮದೇ ರಾಶಿಯವ್ರು ಕೂಡ ಆಗಿರ್ಬೋದು, ನಿಮ್ಮ ಪಾರ್ಟ್ನರು ಅಥವಾ ಅದರ್ ಪರ್ಸನ್ನು. ಸೊ ಯಾವಾಗಲೂ ನಿಮ್ಮ ಬಗ್ಗೆನೇ ಅದರ್ ಪರ್ಸನ್ ಯೋಚನೆ ಮಾಡ್ತಾರೆ ಅಂತ ಕೂಡ ಕಾರ್ಡ್ ಹೇಳುತ್ತೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ. ಸೊ ಯಾಕೆ ನಾನು ಅಂದ್ಕೊಂಡಿರೋ ಥರ ಆಗ್ತಾ ಇಲ್ಲ, ಯಾಕೆ ಅವ್ರು ನಂಗೆ ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ ಅಂತ ನೀವು ಅಥವಾ ಅದರ್ ಪರ್ಸನ್ ಅಂದ್ಕೊಳ್ತಾ ಇರ್ಬೋದು. ಸೊ ಸಮಥಿಂಗ್ ಫ್ರಮ್ ಫಾಸ್ಟ್ ಅಂತ ಹೇಳ್ತೀವಿ. ಹಳೆಯದು ಕೆಲವು ಘಟನೆಗಳು, ಕೆಲವು ವಿಷಯಗಳು, ಹಾರ್ಟ್ಫುಲ್ ವರ್ಡ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಫೋರ್ತ್ ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಪರ್ಸನ್ ಕಮ್ಸ್ ಟು ಯು ಅಂತ ಹೇಳುತ್ತೆ. ಅದಕ್ಕೇನಂದರೆ ನೀವು ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು. ಆ ವ್ಯಕ್ತಿ ನಿಮಗೆ ಬೇಕಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ, ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಬೇಕು ನೀವು ಡೈಲಿ. ಕಮ್ಯುನಿಕೇಷನ್ ಇದೆ ಇಬ್ಬರ ಮಧ್ಯೆ ಅಂತ 4 ಆಫ್ ಕಪ್ಸ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರದ್ದು ಇನ್ನೂ ಕೆಲವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ, ಆಲ್ರೆಡಿ ಎಂಗೇಜ್ಡ್ ಆಗಿರ್ಬೋದು. ಕೆಲವ್ರಿಗೆ ಖಂಡಿತವಾಗ್ಲೂ ನೀವು ಸಿಂಗಲ್ ಇರಲ್ಲ, ಮದುವೆ ಫಿಕ್ಸ್ ಆಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ ಅಂತ ಕಾರ್ಡ್ ಹೇಳುತ್ತೆ. ಪೇಜ್ ಆಫ್ ವಾಂಡ್ಸ್ ಒಂದು ಫಂಕ್ಷನ್ನ, ಸೊ ಫ್ಯಾಮಿಲಿ ಟುಗೆದರ್ನೆಸ್ನ ರೀಪ್ರೆಸೆಂಟ್ ಮಾಡ್ತಾ ಇದೆ. ಅದು ನಿಮ್ಮದೇ ಸ್ಪೆಷಲ್ ಡೇ ಆಗಿರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸಿಕ್ಸ್ತ್ ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ರೀಕನ್ಸಿಲೇಷನ್ನ ನಾನು ಆಲ್ರೆಡಿ ಹೇಳಿದ್ದೀನಿ 6 ಆಫ್ ಕಪ್ಸ್ ಫಸ್ಟ್ ಕಾರ್ಡಲ್ಲಿ. 10 ಆಫ್ ಕಪ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ನೀವಿಬ್ಬರು ಒಟ್ಟಿಗೆ ಇರ್ತೀರಾ ಅಂತ ಕೂಡ ಹೇಳ್ಬೋದು. ವಂಡರ್ಫುಲ್ ಸ್ಟಾರ್ಟ್ ಅಂತ ಹೇಳ್ಬೋದು. ಬಟ್ ಏನು ಅಂದರೆ ಸ್ವಲ್ಪ ಪೇಷನ್ಸ್ ಮತ್ತು ಫರ್ಗಿವ್ನೆಸ್ ಎರಡೂ ಇರಬೇಕಾಗುತ್ತೆ. 7th ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಕೆಲವರು ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬಂದರೆ, ಆಲ್ರೆಡಿ ಇದ್ದರೆ, ಬಿಕಾಸ್ ಆಫ್ ಬರೀ ಒಂದು ಫಿಸಿಕಲ್ ಕನೆಕ್ಷನ್ ಅಥವಾ ಇಂಟಿಮೆಸಿಗೋಸ್ಕರನೇ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ ಫಸ್ಟು ಅವ್ರನ್ನ ನೋಟಿಸ್ ಮಾಡಿ, ಕಣ್ಣಾರೆ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತೀವಿ. ಅದನ್ನೆಲ್ಲ ಮಾಡಿದ ಮೇಲೆ ಫೈನಲ್ ಒಂದು ಡಿಸಿಷನ್ಗೆ ಬನ್ನಿ ಅಷ್ಟೇ. ಸೊ ಟಾಕ್ಸಿಕ್ ರಿಲೇಷನ್ಶಿಪ್ ಹೇಳುತ್ತೆ, ಒಂದೇನೋ ಇಂಟಿಮೆಸಿ ಕನೆಕ್ಷನ್ಗೋಸ್ಕರ. 8 ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಕಮ್ಯುನಿಕೇಷನ್ ಆ್ಯಂಡ್ ಮೆಸೇಜಸ್ ಬರುತ್ತೆ. ನಿಮ್ಮ ಮೇಲ್ ಬಾಕ್ಸು ಅಥವಾ ನಿಮ್ಮ ಮೆಸೇಜಸ್ನ ಚೆಕ್ ಮಾಡ್ಕೊಂಡಿರಿ. ಕಾಲ್ ಕೂಡ ಬರ್ಬೋದು, ನೀವು ಮೆಸೇಜ್ ಕೂಡ ರಿಸೀವ್ ಮಾಡ್ತೀರಾ. ಬಿಗ್ ನ್ಯೂಸ್ ಅಂತ ಹೇಳುತ್ತೆ. ಇದು ಜಾಬ್ ಆಪರ್ಚುನಿಟಿ ಇರ್ಬೋದು ಅಥವಾ ನಿಮ್ಮ ಮ್ಯಾರೇಜ್ ಪ್ರಪೋಸಲ್ ಆಪರ್ಚುನಿಟಿ ಕೂಡ ಇದಾಗಿರ್ಬೋದು. 9th ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಆಫರ್ಸ್ ಹೇಳ್ತೀನಿ. ಕೆಲವೊಂದು ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು. ತುಂಬ ಡೌನ್ ವರ್ಕ್ ನಡಿಬೇಕಾಗುತ್ತೆ, ಒಂದು A to Z ವರ್ಗು ಅಂತ ಹೇಳ್ತೀವಿ. ಸೊ 0 to 100 ಕೆಲವು ವಿಷಯಗಳಿಗೆ ನೀವು ಸ್ಟಾರ್ಟಪ್ ಮಾಡ್ತೀರಾ, ಕೆಲವು ಕೆಲಸಗಳನ್ನ ಪ್ರಾರಂಭಿಸ್ತೀರಾ ಅಂತ ಏಸ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. 10th ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿದೆ. ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ರೆಡ್ ಫ್ಲ್ಯಾಗ್. ಕೆಲವರಿಗೆ ಕೆಲವೊಂದು ಆಫರ್ಸ್ ಬರುತ್ತೆ ಈ ಟೈಮಲ್ಲಿ. ಸೊ ಅವ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ನೀವು ವಿಚಾರಣೆ ಮಾಡಬೇಕು. ಡೆವಿಲ್ ಕಾರ್ಡ್ ಇರೋದ್ರಿಂದ ಅಷ್ಟೊಂದು ಒಳ್ಳೆ ವ್ಯಕ್ತಿ ಇರಲ್ಲ ಅವರು ಅಂತ ಕೂಡ ಹೇಳುತ್ತೆ ಆಫರ್ಸ್ ಬಂದರೆ. ಸೊ ಈ ಆಫರ್ಸ್ ಮೇ ಬಿ ಆಫರ್ಸ್ ಚೆನ್ನಾಗಿದೆ, ಬಟ್ ಅದಕ್ಕೆ ನೀವು ಅದರದ್ದೇ ಆದ ಬೆಲೆನ ತೆರಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಮೋರ್ ಓವರ್ ಈ ಆಫರ್ಸ್ ನಿಮಗೆ ಯಾವ ಕಡೆಯಿಂದ ಬರುತ್ತೆ ಅಂದರೆ
ನಿಮಗೆ ತುಂಬ ಹತ್ತಿರದ ರಿಲೇಟಿವ್ಸಿಂದ ತುಂಬ ಒಳ್ಳೆ ವ್ಯಕ್ತಿ ಕಡೆಯಿಂದನೇ ಅದು ಬರುತ್ತೆ. ಬಟ್ ಅವರು ಯಾವ ಥರ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಸೊ ಬ್ಲೈಂಡ್ಲಿ ನೀವು ಯಾರನ್ನು ನಂಬೇಡಿ. ಆಲ್ರೆಡಿ ಕೆಲವರು ಹಳ್ಳಕ್ಕೆ ಬಿದ್ದಿರ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಇನ್ನೂ ಟೈಮ್ ಇದೆ, ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. 11th ಕಾರ್ಡ್ ನನಗೆ 5 ಆಫ್ ಸಾರ್ಡ್ಸ್ ಬಂದಿದೆ. ತುಂಬ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಾ. ಈಗೋ ಆ್ಯಂಡ್ ಫ್ರೈಡ್ ಇಶ್ಯೂಸ್ ಇದೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ. ನಾನು ಹೇಳಿದ್ದೇ ನಡಿಬೇಕು ಅಂತ ನೀವು, ನಾನು ಹೇಳಿದ್ದೇ ನಡಿಬೇಕು ಅಂತ ಅದರ್ ಪರ್ಸನ್ನು. ಈಗೋ ಪ್ರಾಬ್ಲಮಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಅದು ಕೂಡ ಕಾರ್ಡಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಏನೇ ಇಶ್ಯೂಸ್ ಇದ್ದರೂ, ಏನೇ ಬ್ರೇಕಪ್ ಆಗಿದ್ರು ಕೂಡ, ಸೊ ರೀಕನ್ಸಿಲೇಷನ್ ನಿಮ್ಮದು ನಡೆದ್ರೂ ಕೂಡ ಮತ್ತೆ ನೀವು ಸಪ್ರೇಷನ್ ಆಗುವಂಥ ಚಾನ್ಸಸ್ ಇದೆ. ಇಟ್ಸ್ ಲೈಕ್ ಎ ಸೈಕಲ್ ಇದ್ದಂಗೆ. ಫುಲ್ ದೂರ ಆಗಿಬಿಡ್ತೀರಿ ಅಂತ ಹೇಳಲ್ಲ, ಬಟ್ ಈ ಫೈಟ್ಸು ವಾರ್ಗೆ ಎಂಡ್ ಇರಲ್ಲ. ಯಾವಾಗ ನೀವು ಈಗೋ ಆ್ಯಂಡ್ ಫ್ರೈಡ್ ಬಿಡ್ತಿರೋ ಅಲ್ಲಿವರೆಗೂ ಯಾವುದೇ ರೀತಿಯಾದ ಯೂಸ್ ಇಲ್ಲ ಅಂತ ಅನಿಸುತ್ತೆ. ಎಷ್ಟೇ ರೀಡಿಂಗ್ಸ್ನ ನೋಡಿದರೂ ಕೂಡ ನೀವು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಕಳ್ಕೊಳ್ತೀರಾ. ಅದರ್ ಪರ್ಸನ್ನು ಕೂಡ ಹಾಗೇ ಇದ್ದಾರೆ. ಸೊ ಮಿರರ್ ಆಫ್ ಈಚ್ ಅದರ್ ಅಂತ ಕರಿತೀವಿ. 12th ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. 13 ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ. ಎಷ್ಟೇ ಟೈಮ್ ಆದರೂ, ಎಷ್ಟೇ ಸರ್ತಿ ಜಗಳ ಆದರೂ, ಎಷ್ಟೇ ದೊಡ್ಡ ಮಟ್ಟದ ಜಗಳ ಆದರೂ ಕೂಡ ನೀವು ಮತ್ತೆ ಯು ಕಮ್ ಬ್ಯಾಕ್ ಟುಗೆದರ್ ಅಂತ ಕಾರ್ಡ್ ಹೇಳುತ್ತೆ. ಕೆಲವರಿಗೆ ಏನೇ ಆಗಿರಲಿ, ನೀವು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಇಲ್ಲಿವರೆಗೂ, ತುಂಬ ಸರ್ತಿ ಜಗಳ ಆಡಿರ್ಬೋದು, ತುಂಬ ತಿಂಗಳುಗಳ ಕಾಲ ದೂರ ಇರ್ಬೋದು, ತುಂಬ ವರ್ಷನೂ ದೂರ ಇದ್ದಿರ್ಬೋದು ಕೆಲವರು. ಮತ್ತೆ ವಾಪಸ್ ಅದೇ ಸೈಕಲ್ಗೆ ಬ್ಯಾಕ್ ಆಗ್ತೀರಾ, ಮತ್ತೆ ನೀವಿಬ್ಬರು ಸೇರ್ತೀರಾ, ಕೂಡ್ತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಲವರ್ಸ್ ಕಾರ್ಡ್ ಇದೆ. ಕೆಲವ್ರಿಗೆ ಆಫರ್ಸ್ ಬರುತ್ತೆ ಖಂಡಿತವಾಗ್ಲೂ. ಬಟ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವ್ರಿಗೆ ರಾಂಗ್ ಆಫರ್ಸ್ ಬರುತ್ತೆ, ಮಿಸ್ ಆಪರ್ಚುನಿಟೀಸ್ ಆಗುವಂಥ ಚಾನ್ಸಸ್ ಇದೆ. ಲವರ್ಸ್ ಕಾರ್ಡ್ ಫಾಲಿಂಗ್ ಇನ್ ಲವ್ ಅಂತ ಹೇಳುತ್ತೆ. ಹೊಸ ವರ್ಷದಲ್ಲಿ ನಿಮಗೆ ಯಾರ ಮೇಲಾದರೂ ಸ್ಟ್ರಾಂಗ್ ಆಗಿ ಫೀಲಿಂಗ್ಸ್ ಡೆವಲಪ್ ಆಗೋ ಚಾನ್ಸಸ್ ಇದೆ. ಅಥವಾ ಕ್ರಾಸ್ ವಾಚರ್ಸ್ ಯಾರಾದರೂ ಇದ್ದರೆ, ಬೇರೆ ರಾಶಿಯವ್ರಿಗೂ ಹೇಳ್ತಾ ಇದೆ, ಅವ್ರ ಮೇಲೆ ಕ್ರಶೋ ಅಥವಾ ಲವ್ವೋ ಆಗುವಂಥ ಚಾನ್ಸಸ್ ಇದೆ. ಈ ಹಿಂದೆ ಇರೋ ಲವ್ನ ನೀವು 5 ಆಫ್ ಸಾರ್ಡ್ಸ್ ಮತ್ತು ಲವರ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಎಕ್ಸ್ಪ್ರೆಸ್ ಮಾಡುವಷ್ಟು, ಸೊ ಪ್ರಪೋಸ್ ಮಾಡುವಷ್ಟು, ಹೇಳ್ಕೊಳ್ಳೋಷ್ಟು ಧೈರ್ಯ ಈ ವರ್ಷ ಬರುತ್ತೆ ಬೇರೆಯವ್ರಿಗೂ ಅಂತ ಅನಿಸುತ್ತೆ. ನಿಮ್ಗೆ ಯಾರಾದರೂ ಬಂದು ಪ್ರಪೋಸ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಸೊ ಕಾಲ್ ಮಾಡ್ಬೋದು ಅಂತ ಅನಿಸುತ್ತೆ. ಡೈರೆಕ್ಟಾಗಿ ಹೇಳಿಲ್ಲ ಅಂದರೆ ಮೆಸೇಜ್ ಆಫ್ ಲವ್ ಬರ್ಬೋದು ಸ್ಟಾರ್ ಕಾರ್ಡ್ ಇರೋದ್ರಿಂದ ನಾನು ಕೆಲವ್ರಿಗೆ ಆ್ಯಂಗ್ಸೈಟಿ ಕೂಡ ಹೇಳ್ತೀನಿ. ಸ್ಟಾರ್ ಕಾರ್ಡ್ ಯಾವ ಥರ ಅಂದರೆ ಚಂದ್ರನೋ ಅಥವಾ ಆಕಾಶನೋ ನೋಡ್ಕೊಂಡ್ಬಿಟ್ಟು ನನ್ನ ಲೈಫ್ ಈ ಥರ ಆಗಿದೆ, ಏನು ಮಾಡೋದು ಅಂತ ನೀವು ಯೂನಿವರ್ಸ್ಗೆ ನಿಮ್ಮ ದುಃಖನ ಹೇಳ್ಕೊಳ್ಳೋ ಪರಿಸ್ಥಿತಿ ಕೂಡ ನಿಮಗೆ ಬರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಆಲ್ರೆಡಿ ಬಂದಿರ್ಬೋದು. ಏನು ಅಂದರೆ ನಾವು ಯಾವಾಗಲೂ ನೆಗೆಟಿವ್ ಆಗಿ ನನ್ನ ಲೈಫಲ್ಲಿ ನೆಗೆಟಿವೇ ಇದೆ, ಇದೇ ಥರ ಇದೆ ಅಂತ ಯೂನಿವರ್ಸ್ಗೆ ಹೇಳಿದರೆ ನಿಮ್ಗೆ ಅದೇ ಬೇಕು. ಇಟ್ಸ್ ಲೈಕ್ ನೀವು ಪ್ರೇಯರ್ ಮಾಡ್ಕೊಳ್ತಾ ಇದ್ದೀರಾ, ಇದೇ ಲೈಫ್ ಬೇಕು ಅಂತ. ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ನಾನು ತುಂಬ ಸರ್ತಿ ಹೇಳಿದ್ದೀನಿ. ನಿಮ್ಗೆ ಏನು ಬೇಕು, ಎಕ್ಸಾಕ್ಟಾಗಿ ಯಾವ ಖುಷಿ ಬೇಕು ಅದನ್ನು ಫೀಲ್ ಮಾಡಿಕೊಂಡು ಕೇಳ್ಕೊಳ್ಳಿ, ಖಂಡಿತ ಅದು ನಿಮ್ಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಸರ್ತಿ ಯಾವಾಗಲೂ ನಾವು ನೆಗೆಟಿವ್ ಅಥವಾ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಯೂನಿವರ್ಸ್ಗೆ ಏನು ಅನಿಸುತ್ತೆ ಅಂದರೆ ನಿಮ್ಗೆ ಅದೇ ಬೇಕಾಗಿದೆ, ಸೊ ಯು ನೀಡ್ ದಟ್ ಲೈಫ್ ಅಂತ ಅದಕ್ಕೆ ಅನಿಸ್ಬಿಡುತ್ತೆ. ಸೊ ಅದನ್ನೇ ಗ್ರ್ಯಾಂಟ್ ಮಾಡೋವಂಥ ಚಾನ್ಸಸ್ ಇದೆ. ಸೊ ಖಂಡಿತವಾಗ್ಲೂ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ. ನಿಮ್ಗೆ ಏನು ಬೇಕು ಎಕ್ಸಾಕ್ಟಾಗಿ ಅದು ನಿಮ್ಗೆ ಸಿಕ್ಕಿದೆ ಅನ್ನೋ ಫೀಲಿಂಗಲ್ಲಿ ಇರಿ. ಎಷ್ಟೇ ದುಃಖ ಇರಲಿ, ಏನೇ ಆಗಿರಲಿ ಅದನ್ನು ಮರೆತು ಬಿಡಿ. ಸೊ ನಿಮಗೆ ಚೀಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಬರೋ ಆಫರ್ಸ್ ಬಗ್ಗೆ ಹುಷಾರಾಗಿರಿ. ಅದು ರಿಲೇಷನ್ಶಿಪ್ ವೈಸ್ ಅಂತ ಹೇಳಲ್ಲ, ದುಡ್ಡಿನ ವಿಚಾರಕ್ಕೂ, ರಿಯಲ್ ಎಸ್ಟೇಟ್ ವಿಚಾರಕ್ಕೂ ಯಾವುದೇ ರಿಸ್ಕನ್ನ ನೀವು ತಗೊಳ್ಳೇಬೇಡಿ ಅಂತ ಹೇಳ್ತೀನಿ. ಲವ್ ಲೈಫ್ ಇರಲಿ ಅಥವಾ ಜನರಲ್ ರೀಡಿಂಗ್ ಇರಲಿ, ಸೊ ಗಡಿಬಿಡಿಯಲ್ಲಿ ಯಾವುದೇ ಕಾಂಟ್ರಾಕ್ಟ್ಗೆ, ಯಾವುದೇ ಪೇಪರ್ಸ್ಗೆ ಸೈನ್ ಹಾಕಬೇಡಿ, ಯಾವುದೇ ಪ್ರಾಪರ್ಟಿನೂ ತೊಗೊಳ್ಬೇಡಿ, ಯಾವುದೇ ಪ್ರಪೋಸಲ್ ಬಂದ್ರೂ ಕೂಡ ಅದನ್ನು ಫಿಕ್ಸ್ ಮಾಡಬೇಡಿ. ತಾಳ್ಮೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. 8 ಆಫ್ ಕಪ್ಸ್ ಇರೋದ್ರಿಂದ ಯಾವುದೇ ಆಪರ್ಚುನಿಟಿ ನಿಮ್ಮ ಕೈಯಿಂದ ಜಾರು ಹೋಯಿತು ಅಂತ ಅನಿಸಿದ್ರು ಕೂಡ ಅದು ನಿಮಗೆ ಮೆಂಟ್ ಟು ಬಿ ಇದ್ದರೆ, ಅದು ನಿಮ್ಗೆ ಸಿಗಬೇಕು ಅಂತ ಇದ್ದರೆ ಖಂಡಿತ ಸಿಗುತ್ತೆ. ಸೊ ಸೈಕಲ್, ಒಬ್ಬ ವ್ಯಕ್ತಿ ನಿಮ್ಮಿಂದ ಇವಾಗ ದೂರ ಇದ್ದಾರೆ, ಬ್ರೇಕಪ್ ಆಗಿದೆ, ಸಪ್ರೇಟ್ ಆಗಿದ್ದೀರ ಅಂದರೆ ಸೊ ಕಮ್ಯುನಿಕೇಷನ್ಗೆ ಟ್ರೈ ಮಾಡಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ, ಮಾತಾಡೋಕ್ಕೆ ಟ್ರೈ ಮಾಡಿ. ಖಂಡಿತ ರೀಕನ್ಸಿಲೇಷನ್ ಇದೆ. ಆ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಬಂದು ಸೇರ್ತಾರೆ. ಯಾರೇ ಎಷ್ಟೇ ಅಡ್ಡಿಪಡಿಸಿದ್ರು, ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಕಾರ್ಡ್ ಹೇಳ್ತಾ ಇದೆ 100% ಆಗಿ.